ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗಲ್ಲಿ ಬಂದು ಫುಲ್ಲು ನನ್ನ ಮಗಳ ನಾಮಕರಣದ್ದು ವೀಡಿಯೋಸು ಅಥವಾ ಫೋಟೋಸ್ ಏನಿದೆ ಅದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾಮಕರಣ ದಿನದ್ದು ಪ್ರಿಪ್ರೇಷನ್ ಆಗಿರ್ಬೋದು, ಅಲ್ಲಿ ಫಂಕ್ಷನ್ ಆಗಿರ್ಬೋದು, ಯಾವುದೇ ರೀತಿ ನಾನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಕಾರಣ ಇಷ್ಟೇ, ಬ್ಯುಸಿಯಾಗಿದೆ, ಜೊತೆಗೆ ಹೆಲ್ಪ್ ಮಾಡೋದಕ್ಕೆ ಯಾರೂ ಇರಲಿಲ್ಲ. ಅಟ್ಲೀಸ್ಟ್ ಬೇರೆಯವರಾದರೂ ವೀಡಿಯೋ ಮಾಡಿಕೊಟ್ಟಿದ್ದಿದ್ರೆ ನಾಮಕರಣ ಎಲ್ಲ ಮುಗಿಸಿ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಯಾರೂ ನನಗೆ ಹೆಲ್ಪ್ ಮಾಡಲಿಲ್ಲ. ಆ್ಯಕ್ಚುಲಿ ನಾನೇ ಬೇರೆಯವ್ರ ಹೆಲ್ಪ್ ಕೇಳಲಿಲ್ಲ. ಹೆಲ್ಪ್ ಕೇಳಿದ್ರೆ ಮುಖ ಎಲ್ಲ ಒಂಥರ ಮಾಡ್ಕೊತಾರೆ, ಹಾಗಾಗಿ ನಾನು ಹೆಲ್ಪ್ ಕೇಳಲಿಲ್ಲ ಯಾರ್ದೂ. ಅಟ್ಲೀಸ್ಟ್ ನಾನೇ ವೀಡಿಯೋ ಮಾಡ್ಕೊಳ್ಳೋಣ, ಚಿಕ್ಕ ಚಿಕ್ಕ ವೀಡಿಯೋನಾದರೂ ಮಾಡಿಕೊಂಡು ಹಾಕೋಣ ಅಂತ ಹೇಳಿದೆ. ಮನೇಲೆಲ್ಲ ನೆಂಟರು ಎಲ್ಲ ಬಂದಿದ್ದರು. ಅವ್ರ ಮುಂದೆ ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಹೋದರೆ ಈ ಬ್ಯುಸಿಲಿ ನಿನಗಿದೆಲ್ಲ ಬೇಕಾ ಅಂತ ಎಲ್ಲ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಆ್ಯಕ್ಚುಲಿ ಫ್ಯಾಮಿಲಿಲೂ ಕೆಲವ್ರಿಗೆ ಗೊತ್ತಿಲ್ಲ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ಸೊ ಯೂಟ್ಯೂಬ್ ಚಾನಲ್ ಬೇಕಾ ನಿನಗೆ ಇದೆಲ್ಲ ಅಂತ ಕ್ವಶನ್ ಮಾಡೋರು ಇದ್ದಾರೆ. ಹಾಗಾಗಿ ನನಗೆ ಅದೆಲ್ಲ ಇಷ್ಟ ಆಗೋದಿಲ್ಲ, ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ನಮ್ಮ ಹತ್ರ ಏನಿತ್ತು ಫೋಟೋಸು ವೀಡಿಯೋಸು ಅದನ್ನಷ್ಟೇ ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಫಂಕ್ಷನ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಆಯಿತು. ಡೆಕೋರೇಷನ್ ಆಗಿರ್ಬೋದು, ಮತ್ತು ಅಲ್ಲಿ ಬಂದಿರೋ ಜನ ಆಗಿರ್ಬೋದು, ನಾವು ಅಷ್ಟು ಜನ ಬರ್ತಾರೆ ಅಂತಲೂ ಅಂದ್ಕೊಂಡಿರಲಿಲ್ಲ. ಸೊ ಜನನೂ ಬಂದರು, ಇನ್ನೂ ಸ್ವಲ್ಪ ಜನ ಬರಲಿಲ್ಲ. ಕಾರಣ ಅವ್ರ ಮನೇಲಿ ಗಣೇಶ ಕೂರಿಸೋದಾಗಿರ್ಬೋದು ಅಥವಾ ಬೇರೆ ಬೇರೆ ಫಂಕ್ಷನ್ಗಳು ಇತ್ತು ಅವ್ರಗಳ ಮನೆಯಲ್ಲಿ, ಹಾಗಾಗಿ ಸ್ವಲ್ಪ ಜನ ಮಿಸ್ ಆಗಿದ್ದಾರೆ. ಇನ್ನು ನನ್ನ ಸ್ಯಾರಿ ಆಗಿರ್ಬೋದು, ನನ್ನ ಹಸ್ಬೆಂಡ್ ಕಾಸ್ಟ್ಯೂಮ್ ಆಗಿರ್ಬೋದು, ಮಗಳಿಗೆ ಎಲ್ಲ ನಾನು ಅಂದ್ಕೊಂಡಂಗೆ ಆಯಿತು. ನಾನು ರೆಡಿ ಆದಮೇಲೆ ನಮ್ಮ ಅತ್ತೆ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಕೇಳ್ತಿದ್ದಂತೆ ಯಾರನ್ನಾದರೂ ಕರೆಸಿದ್ರಾ ಮೇಕಪ್ ಮಾಡೋದಕ್ಕೆ ಅಂತ. ಸೊ ಅಂದರೆ ಅಲ್ಲಿಗೆ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ನಾನು ಕೂಡ ಚೆನ್ನಾಗಿ ರೆಡಿ ಆಗಕ್ಕೆ ಬರುತ್ತೆ ನನಗೂ ಕೂಡ ಅಂತ ಅನಿಸ್ತು. ಒಂದು ಕಡೆ ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು, ಬಟ್ ಇನ್ನೊಂದು ಕಡೆ ನಂಗೆ ತುಂಬಾ ಬೇಜಾರಾಯಿತು. ಕಾರಣ ನಾನು ಅಂದ್ಕೊಂಡಂಗೆ ಫೋಟೋಸು ವೀಡಿಯೋಸ್ ಬರಲೇ ಇಲ್ಲ. ಇಷ್ಟೆಲ್ಲ ಖರ್ಚು ಮಾಡಿ ಫೋಟೋಸು ವೀಡಿಯೋಸು ಸಿಕ್ಕಿಲ್ಲ ಅಂದರೆ ನಿಜಕ್ಕೂ ಬೇಜಾರಾಯಿತು. ಅದು ಯಾರ್ದು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಆ್ಯಕ್ಚುಲಿ ಕ್ಯಾಮ್ರಾ ಲೈಟಿಂಗ್ಸು ಎಲ್ಲ ತರಿಸಿದ್ವಿ. ಅದು ನಮ್ಮ ಭಾವನ ಆಫೀಸಿಂದನೇ ತರಿಸಿದ್ದು. ಬೇಜಾರಾಯ್ತಿದ್ದು, ಈ ತಪ್ಪನ್ನ ಯಾರ ಮೇಲೆ ಹಾಕಬೇಕು ಅಂತಲೇ ಗೊತ್ತಿಲ್ಲ. ಇಲ್ಲ ಅಂತ ಹೇಳಿದರೆ ವಿಡಿಯೋಗ್ರಾಫರ್ನೇ ಕರೆಸ್ಬೋದಿತ್ತಾ ಅದು ಕೂಡ ಗೊತ್ತಿಲ್ಲ. ಯಾಕಂದರೆ ನನಗೆ ಫಸ್ಟು ಮಗು ಇವಳ ನಾಮಕರಣ ಗ್ರ್ಯಾಂಡಾಗಿ ಮಾಡಬೇಕು ಅಂತಲೇ ಇತ್ತು, ಅದೇ ರೀತಿ ಮಾಡಿದೆ. ಬಟ್ ಇದೊಂದು ಎಡವಟ್ಟು ಆಯಿತು, ಏನೂ ಮಾಡೋದಕ್ಕಾಗಲ್ಲ. ಮತ್ತೆ ಫಂಕ್ಷನ್ ಕೂಡ ಮಾಡಿ ನಾವು ಫೋಟೋಸು ವೀಡಿಯೋಸ್ ತೆಗ್ಸೋಕ್ಕಾಗೋದಿಲ್ಲ. ಸೊ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಫೋಟೋಸು ವೀಡಿಯೋಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.